ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಹುಲ್ ಬಂಧನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲೂ ಪ್ರತಿಭಟನೆ. ಡಿಸಿಎಂ ಜಿ ಪರಮೇಶ್ವರ್, ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಕೇಂದ್ರದ ವಿರುದ್ಧ ಪರಮೇಶ್ವರ್, ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿಯನ್ನು ಬಂಧಿಸಲಾಗಿತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಆಗಲಿ ಆ ಕೋರ್ಸ್ಗಳನ್ನ ಪಡ್ಕೊಂಡು ಪ್ರಪಂಚಾದ್ಯಂತ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಎಲ್ಲೂ ತೊಂದರೆ ಆಗ್ದಾಗೆ, ಮೋಸ ಆಗ್ದಾಗೆ ಆ ಸಿಇಟಿ ಪರೀಕ್ಷೆಯನ್ನ ಮಾಡುತ್ತಿದ್ದಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ನಾನು ನೀಟ್ ಪರೀಕ್ಷೆಯನ್ನ ಮಾಡ್ತೇವೆ ಅಂತೇಳಿ ಜವಾಬ್ದಾರಿಯನ್ನ ಹೊತ್ಕೊಂಡ್ರು. ಇಡೀ ದೇಶದಲ್ಲಿ ಅದಕ್ಕೆ ವಿಧವಾದಂತ ಪ್ರತಿಕ್ರಿಯೆ ಕೂಡ ಬಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಆಗಲಿ ಆ ಕೋರ್ಸ್ಗಳನ್ನ ಪಡ್ಕೊಂಡು ಪ್ರಪಂಚಾದ್ಯಂತ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ అధ్యక్షులు ఈ ఏజెన్సీలన్నిటి కూడా వాళ్ళ గుప్పిట్లో పెట్టుకొని నడుపుతా ఉంది భారతీయ జనతా పార్టీ. శక్తులను ప్రసాదింపజేద్దామని చెప్పి మరొకసారి తెలియజేస్తూ అంతేండి. నేనేం మాట్లాడాలని జై ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು. ದಯವಿಟ್ಟು ವಾಲಂಟಿಯರ್ ಆಗಿ ಮೈಕ್ ಪಾಸ್ ಮಾಡಿ ಅವ್ರಿಗೆ. దయವಿಟ್ಟು మీ ఓటు మీద గెలిచి మీ ఓటు ద్వారా అధికారంలోకి వచ్చినటువంటి వాడు మీకోసం కాకుండా డబ్బులు సంపాదించుకోవడం కోసం దొంగతದ್ದು ಎಷ್ಟು ಸರಿ ಅಂತೇಳಿ ಜನ ಇವತ್ತು ಇಡೀ ದೇಶದಲ್ಲಿ ಗಮನಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ ಅಂತ ಹೇಳಿದ್ರೆ, ಪತ್ರಿಕೆಗಳು ಲೀಕ್ ಆಗಿ ಆ ಪತ್ರಿಕೆಗಳನ್ನು ಉಪಯೋಗ ಮಾಡಿ ಪರೀಕ್ಷೆ ಬರೀತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ಆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು. ಜವಾಬ್ದಾರಿಯನ್ನು